Express, an international courier service. ಚಕ್ರವರ್ತಿ ಚಿತ್ರೀಕರಣ ಮುಗಿಸಿಕೊಂಡ ತಕ್ಷಣವೇ ಶುರುವಾದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹೊಸ ಚಿತ್ರ ತಾರಕ್. ಇನ್ನು ಈ ಚಿತ್ರ ಈಗ ವೇಗವಾಗಿ ಚಿತ್ರೀಕರಣ ಮುಗಿಸಿಕೊಂಡು ಮಾತಿನ ಭಾಗದ ಡಬ್ಬಿಂಗ್ ಕಾರ್ಯ ಬಿರುಸಾಗಿ ನಡೀತಾ ಇದೆ. ಸಾಮಾನ್ಯವಾಗಿ ದರ್ಶನ್ ಅಭಿನಯದ ಚಿತ್ರಗಳ ಚಿತ್ರೀಕರಣ 100 ದಿನಗಳಿಗಿಂತ ಹೆಚ್ಚು ನಡೆಯುತ್ತಿತ್ತು. ಆದ್ರೆ ಅದು ತಾರಕ್ ವಿಚಾರದಲ್ಲಿ ಕೊಂಚ ಬದಲಾವಣೆ ಕಂಡಿದೆ. ಬಹು ಬೇಗನೆ ಚಿತ್ರೀಕರಣ ಮುಗಿಸಿಕೊಂಡಿರುವ ಈ ಚಿತ್ರತಂಡ ಇದೇ ವಿಜಯದಶಮಿಗೆ ಈ ಚಿತ್ರ ಅಂದ್ರೆ ತಾರಕ್ ಅನ್ನ ಬಿಡುಗಡೆ ಮಾಡಲು ಸಿದ್ಧವಾಗಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ತಾರಕ್. ಈ ಚಿತ್ರವನ್ನ ಮಿಲನ್ ಪ್ರಕಾಶ್ ಅವರು ನಿರ್ದೇಶಿಸುತ್ತಿದ್ದಾರೆ. ಚಿತ್ರದಲ್ಲಿ ಶ್ರುತಿ ಹರಿಹರನ್ ಮತ್ತು ಶಾನ್ವಿ ಶ್ರೀವಾಸ್ತವ ಇಬ್ಬರು ನಾಯಕಿಯರಾಗಿದ್ದಾರೆ. ಇನ್ನು ಉಳಿದಂತೆ ಚಿತ್ರದಲ್ಲಿ ಬಹುದೊಡ್ಡ ತಾರಾ ಬಳಗವೇ ಇದೆ. ಈಗಾಗಲೇ ನಾಯಕಿ ಶ್ರುತಿ ಹರಿಹರನ್ ಡಬ್ಬಿಂಗ್ ಕೆಲಸ ಮುಗಿಸಿಕೊಂಡಿದ್ದು, ಇನ್ನೂ ಒಂದಷ್ಟು ಸಾಹಸ ಸನ್ನಿವೇಶ ಮತ್ತು ಹಾಡಿನ ಚಿತ್ರೀಕರಣ ಮುಗಿದ್ರೆ ಆಯ್ತು. ಚಿತ್ರತಂಡ ಪೋಸ್ಟ್ ಪ್ರೊಡಕ್ಷನ್ ಕೆಲಸದಲ್ಲಿ ತೊಡಗಿಸಿಕೊಳ್ಳಲಿದೆ ಅಂದ್ಕೊಂಡಂತೆ. ಆದ್ರೆ ಇದು ಇದೇ ಸೆಪ್ಟೆಂಬರ್ ಅಂತ್ಯಕ್ಕೆ ಅಂದ್ರೆ ವಿಜಯದಶಮಿ ಹಬ್ಬಕ್ಕೆ ಚಿತ್ರವು ತೆರೆಗೆ ಅಪ್ಪಳಿಸಲಿದೆ. ಹೀಗಾಗಿ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ತಾರಕ್ಗೆ ನೋಡಿ ಕಣ್ತುಂಬಿಸಿಕೊಳ್ಳಲು ನಾವೆಲ್ಲರೂ ಸಿದ್ಧರಾಗಲೇಬೇಕು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.